ಇಂದಿನ ದಿನಾಂಕ 2026ನೇ ಇಸ್ವಿ ಫೆಬ್ರವರಿ 10. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಮಂಗಳವಾರ ಆಗುತ್ತೆ. ಅಷ್ಟಮಿ ತಿಥಿ ಬೆಳಗ್ಗೆ 7 ಗಂಟೆ 11 ನಿಮಿಷದವರೆಗೂ ಇದೆ. ಆನಂತರ ನವಮಿ ಆರಂಭ ಆಗುತ್ತೆ. ವಿಶಾಖ ನಕ್ಷತ್ರ ಬೆಳಗ್ಗೆ 7 ಗಂಟೆ 58 ನಿಮಿಷದವರೆಗೂ ಇದೆ. ಆನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಧ್ರುವಯೋಗ ಮತ್ತು ಕೌರವ ಕರ್ಣ ಇದೆ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 3 ಗಂಟೆ 33 ನಿಮಿಷಕ್ಕೆ ಆರಂಭ ಆಗಿ 5 ಗಂಟೆಗೆ ಮುಕ್ತಾಯವಾಗುತ್ತೆ. ಹಾಗೆ ಯಮಗಂಡ ಕಾಲ 9 ಗಂಟೆ 43 ಬೆಳಗ್ಗೆ ಆರಂಭ ಆಗಿ 11:10ಕ್ಕೆ ಮುಕ್ತಾಯ ಆಗುತ್ತೆ. ಪ್ರತಿನಿತ್ಯ ಹೇಳ್ತೀನಿ, ಯಮಗಂಡ ಕಾಲದಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಹೊರಗಿನಿಂದ ವಾಪಸ್ ಮನೆಗೆ ಬರ್ಬೋದು, ತೊಂದರೆ ಇಲ್ಲ. ಹೊಸದಾಗಿ ವಾಹನವನ್ನು ಕೊಳ್ಳಬಾರ್ದು. ಹಾಗೆ ಹೊಸದಾಗಿ ಔಷಧಿಯ ಸೇವನೆಯನ್ನು ಆರಂಭ ಮಾಡಬಾರ್ದು. ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಒಳ್ಳೆಯ ದಿನ ಖಂಡಿತವಾಗ್ಲೂ ಅಲ್ಲ. ಹಾಗೆಯೇ ನಿಮ್ಮ ಯಾವ ಕೆಲಸ ಕಾರ್ಯಗಳು ಅಪೂರ್ಣಗೊಂಡಿದ್ದರೆ ಅದನ್ನು ಮುಂದುವರಿಸಿ, ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಸುಸೂತ್ರವಾಗಿ ಅದು ಪರಿಪೂರ್ಣಗೊಳ್ಳುತ್ತೆ. ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5 ಗಂಟೆ 5 ನಿಮಿಷದಿಂದ 10:55ವರೆಗೂ ಇದೆ. ಈ ಅವಧಿಯಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ಪೂಜೆ ಪುನಸ್ಕಾರಗಳು, ಧ್ಯಾನ, ಹಾಗೆಯೇ ಸ್ತೋತ್ರ ಅಥವಾ ವೇದ ಸೂಕ್ತಗಳನ್ನು ಹೇಳೋದು, ಇದು ದಾನ ಧರ್ಮಗಳನ್ನು ಮಾಡೋದು, ಇದರಿಂದ ವಿಶೇಷವಾದಂತಹ ಫಲ ದೊರೆಯುತ್ತೆ. ಈ ದಿನ ಯಾವುದೇ ಕೆಲಸ ಮಾಡಲೇಬಾರ್ದು ಅನ್ನೋದು ಯಾವ ವೇಳೆಯಲ್ಲಿ ಅಂದರೆ, ಬೆಳಗ್ಗೆ 9 ಗಂಟೆ 4 ನಿಮಿಷದಿಂದ 9 ಗಂಟೆ 51 ನಿಮಿಷದವರೆಗೂ. ಇಂತಿಷ್ಟು ಈ ದಿನದ ವಿಶೇಷ ವಿಚಾರವಾಗಿದೆ. ಇನ್ನು ಈ ದಿನದ ರಾಶಿ ಫಲದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರು ಈ ದಿನ ಅನಾವಶ್ಯಕವಾಗಿ ದಂಪತಿಗಳ ನಡುವೆ ವಾದ ವಿವಾದಗಳಿರುತ್ತೆ. ಉತ್ತಮ ಬಾಂಧವ್ಯ ಇರುತ್ತೆ. ಮನಸ್ಸು ಒಳ್ಳೆಯದು, ಅದನ್ನು ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗಲ್ಲ ಅದು. ಆದರೆ ಈ ಕುಟುಂಬದ ಹಿರಿಯರ ಒಂದು ಮಧ್ಯಸ್ಥಿಕೆಯಿಂದ ಕ್ರಮೇಣವಾಗಿ ಇದು ಕಡಿಮೆಯಾಗುತ್ತೆ. ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು. ಮುಖ್ಯವಾಗಿ ಈ ಹಿರಿಯ ಮಹಿಳಾ ಸದಸ್ಯರು ಅವರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಯಾವುದೇ ವಿಚಾರವನ್ನು ಈ ಕಡೆಗಣ್ಣಿನಿಂದ ನೋಡಬಾರ್ದು. ಏನು ಆಗಲ್ಲ ಹೋಗು, ಏನು ಮಾಡಲ್ಲ ಹೋಗು ಅಂತ ಆ ರೀತಿ ಇರಬಾರ್ದು. ಅದಲ್ಲದೆ ಬೇರೆ ಏನು ತೊಂದರೆ ಇಲ್ಲ. ಮುಖ್ಯವಾಗಿ ಈ ಮಕ್ಕಳಿಂದ ನಿಮಗೆ ವಿಶೇಷವಾದಂತಹ ಗೌರವ ಲಭಿಸುತ್ತೆ. ಅವರ ಒಂದು ಸಾಧನೆ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಸಹ ತರುತ್ತೆ. ಕುಟುಂಬದ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಆರಂಭ ಮಾಡೋದಕ್ಕೆ ಇಷ್ಟಪಡಲ್ಲ. ನಿಮ್ಮ ಕೆಲಸ ಕಾರ್ಯಗಳನ್ನು ಅಪೂರ್ಣಗೊಳಿಸಿದರೆ ಅದನ್ನು ಮುಂದುವರಿಸ್ತೀರಿ. ಅನ್ಯರ ಸಹಾಯದಿಂದ, ಅಂದರೆ ನಿಮ್ಮ ಕುಟುಂಬದ ಸದಸ್ಯರಲ್ಲ, ದೂರದ ಬಂಧು ಬಳಗದವರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು, ಅಂತಹವರ ಸಹಾಯದಿಂದ ಮುಂದುವರಿಸ್ತೀರಿ, ಅದನ್ನು ಪೂರ್ಣಗೊಳಿಸ್ತೀರಿ. ಇನ್ನು ಉನ್ನತ ವಿದ್ಯಾಭ್ಯಾಸವನ್ನು ಅಧ್ಯಯನ ಮಾಡ್ತಾರೋ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಇಲ್ಲದವರೆ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ನೀವು ಪಡಿತೀರಿ. ಹೆಚ್ಚಿನ ಲಾಭ ಅಥವಾ ಲಾಭಾಂಶವನ್ನು ನಿರೀಕ್ಷಿಸದೇ ಇರೋದೇ ತುಂಬ ಒಳ್ಳೆಯದು. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಗಳಿರಲ್ಲ. ನಿಮಗೆ ಬದಲಾವಣೆಯ ಅವಶ್ಯಕತೆ ಇರುತ್ತೆ. ಅಂದರೆ ಬೇರೆ ರೀತಿಯ ಕೆಲಸ ಮಾಡಬೇಕು ಅಥವಾ ಬಡ್ತಿ ಸಿಗಬೇಕು ಇಂಥದ್ದು. ಆದರೆ ಈ ದಿನ ಯಾವುದೇ ರೀತಿಯ ಒಂದು ಧನಾತ್ಮಕ ಚಿಂತನೆ ಅಥವಾ ಧನಾತ್ಮಕ ಫಲಿತಾಂಶಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಬರೋದಕ್ಕೆ ಸಾಧ್ಯ ಆಗಲ್ಲ. ವೃಷಭ ರಾಶಿಯಲ್ಲಿ ಜನಿಸಿರೋರು ತಾವು ಮಾಡಬೇಕಾಗಿರೋ ಕೆಲಸ ಅತಿ ಸರಳವಾದ್ದಾದರೂ ಕೂಡ, ಮುಖ್ಯವಾದ ಕೆಲಸ ಅಲ್ಲದೇ ಹೋದರೂ ಕೂಡ ಏನು ಮಾಡ್ತಾರೆ, ಇವರ ಒಂದು ದೂರದರ್ಶಿ ಮನೋಭಾವನೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಒಂದು ಕೆಲಸದಿಂದ ಇವಾಗ ಸದ್ಯದ ಪರಿಸ್ಥಿತಿಗೆ ಯಾವುದೇ ಒಂದು ಅನುಕೂಲತೆ ಅಥವಾ ಲಾಭ ಇಲ್ಲದೆ ಹೋದರೂ ಇನ್ನು ಮುಂದೆ ಅದರಿಂದ ಆಗೋ ಒಂದು ಶ್ರೇಯಸ್ಸು ಅಥವಾ ಉತ್ತಮ ಫಲಿತಾಂಶ ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡಿ ಅದನ್ನು ಹೆಚ್ಚಿನ ಮುತುವರ್ಜಿಯಿಂದ ಮಾಡ್ತಾರೆ. ಅದು ತುಂಬ ಸುಲಭವಾಗಿ ಮಾಡೋ ಕೆಲಸ ಆದ್ರೂ ಇವರ ಒಂದು ಇಂಟ್ರೆಸ್ಟ್ ಅಥವಾ ಆಸಕ್ತಿ ಏನು ಕಡಿಮೆ ಆಗಲ್ಲ. ಇನ್ನು
ವಿದ್ಯಾರ್ಥಿಗಳು ಮಾತ್ರ ತಮ್ಮ ಅಧ್ಯಯನದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರಲ್ಲಿರೋ ಒಂದು ಹಠದ ಗುಣ. ಯಾರೇ ಆಗಲಿ ಅವರಿಗೆ ಒಂದು ಒಳ್ಳೆಯ ಈ ಬುದ್ಧಿವಾದವನ್ನು ಹೇಳಿದ್ರೆ, ಸಲಹೆಯನ್ನು ಕೊಟ್ಟರೆ ಅದನ್ನು ಅವರು ಪರಿಪಾಲಿಸಲ್ಲ. ಮನೆಯಲ್ಲಿ ಇರೋ ಹಿರಿಯರಾಗಿರ್ಬೋದು ಅಥವಾ ಅವರ ಶಿಕ್ಷಕರೇ ಆಗಿರ್ಬೋದು, ಹೇಳಿದ್ದನ್ನು ಕೇಳಲ್ಲ. ಈ ಕಾರಣದಿಂದ ಮಾತ್ರ ಅವರು ತೊಂದರೆಯನ್ನು ಅನುಭವಿಸ್ತಾರೆ. ಇದರ ಅರ್ಥ ಮುಖ್ಯವಾಗಿ ವಿದ್ಯಾಭ್ಯಾಸ ಆಗಲಿ, ತಮ್ಮ ದೈನಂದಿನ ಜೀವನ ಆಗಲಿ, ಉದ್ಯೋಗ ಆಗಲಿ, ಸಾಧ್ಯವಾದಷ್ಟು ನಿಮ್ಮ ಹಿರಿಯರು, ನಿಮ್ಮ ಉನ್ನತ ಅಧಿಕಾರಿಗಳು ಏನಾದರೊಂದು ಮಾರ್ಗದರ್ಶನವನ್ನು ಹೇಳಕ್ಕೆ ಹೋಯಿತು ಅಂದರೆ ಖಂಡಿತ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಅಂತಹ ಅನಿವಾರ್ಯತೆ ಈ ದಿನ ಕಂಡು ಬರ್ತಾ ಇದೆ. ಮಕ್ಕಳಿಂದ ಸ್ವಲ್ಪ ನಿರಾಶೆ, ನಿಮ್ಮ ಒಂದು ನಿರೀಕ್ಷೆ ಏನಿರುತ್ತೆ ಅದು ನಿಮಗೆ ದೊರೆಯಲ್ಲ, ಅದು ಕಂಡುಬರ್ತಿದೆ. ನಿಮ್ಮ ತಾಯಿಯ ಜೊತೆ ಅನಾವಶ್ಯಕವಾಗಿ ವಾದ ವಿವಾದವನ್ನು ಮಾಡ್ತೀರಿ. ಆದರೆ ಬುದ್ಧಿವಂತಿಕೆಯಿಂದ ಎದುರಾಗುವ ಒಂದು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸಹ ನೀವು ಕಂಡುಹಿಡಿತೀರಿ. ಯಾವುದೇ ಒಂದು ತೊಂದರೆ ಇಲ್ಲ. ನಿಮ್ಮ ಮನೆಯಲ್ಲಿರೋ ಚಿಕ್ಕ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡೋದು ಒಳ್ಳೆಯದು. ಮಿಥುನ ರಾಶಿಯಲ್ಲಿ ಜನಿಸಿರೋರು ಕುಟುಂಬದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಖಂಡಿತ ಆಗಲ್ಲ, ನಿಮ್ಮ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಅದು ಹಣಕಾಸಿನ ವಿಚಾರ ಆಗ್ಬೋದು, ಅಥವಾ ನಿಮಗೆ ಬೇಕಿರೋ ಉತ್ತಮ ಒಂದು ಮಾರ್ಗದರ್ಶನ ಆಗ್ಬೋದು. ಒಟ್ಟಾರೆ ಅವರ ಮಾತನ್ನು ಕೇಳಿ. ಸಾಧ್ಯವಾದಷ್ಟು ಇವತ್ತು ನಿಮ್ಮ ಕುಟುಂಬದಲ್ಲಿರೋ ಹಿರಿಯ ಮಹಿಳಾ ಸದಸ್ಯರ ಒಂದು ಸಲಹೆಯನ್ನು ಸ್ವೀಕರಿಸಿದ್ದೇ ಆದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಇವತ್ತು ಸುಲಭವಾಗಿ ಯಶಸ್ಸನ್ನು ಗಳಿಸ್ತೀರಿ. ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಾವು ಯಾವುದೇ ಒಂದು ರೀತಿಯ ಮನರಂಜನೆಗೆ ಹೋಗೊಡದೆ ಕಷ್ಟಪಟ್ಟು ಓದ್ತೀರಿ. ಈ ಕಾರಣದಿಂದ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಫಲಿತಾಂಶ ನಿಮಗೆ ಕಂಡುಬರುತ್ತೆ. ನವ ವಿವಾಹಿತ ದಂಪತಿಗಳೇ ಸಂತಾನ ಯೋಗ ಇದೆ. ಇನ್ನು ನಿಮ್ಮ ಸುಖ ಶಾಂತಿಯ ಜೀವನಕ್ಕಾಗಿ ಯಾವುದೇ ಒಂದು ತ್ಯಾಗವನ್ನು ಮಾಡಬಲ್ಲರಿ. ನಿಮ್ಮದು ತಪ್ಪಿರುತ್ತೋ ತಪ್ಪಿರಲ್ವೋ ಬೇರೆ ವಿಚಾರ, ಆದರೆ ಕುಟುಂಬದ ಸದಸ್ಯರ ಜೊತೆ ನೀವು ನಿಮ್ಮ ತಪ್ಪನ್ನು ಒಪ್ಕೋತೀರಿ. ಕೆಲವೊಮ್ಮೆ ಮಾಡದೇ ಇರೋ ತಪ್ಪಿಗೆ ಅವರ ಹತ್ರ ಕ್ಷಮೆಯನ್ನು ಸಹ ಕೇಳ್ತೀರಿ. ಈ ಕಾರಣದಿಂದ ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ ಇರುತ್ತೆ. ಹಾಗೆ ನಿಮ್ಮ ಮೇಲೆ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ, ಎಲ್ಲಕ್ಕೂ ಹೆಚ್ಚಾಗಿ ನಂಬಿಕೆ ಎಲ್ಲರಲ್ಲೂ ಇರುತ್ತೆ. ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ತೀರಿ. ತುಂಬ ದಿನದಿಂದ ಇಷ್ಟಪಟ್ಟಿದ್ದ ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ. ಇನ್ನು ಯೋಗ ಅಥವಾ ಸಂಗೀತ ಇಂತಹ ವಿಶೇಷವಾದಂತಹ ಈ ವಿದ್ಯೆ ಇದ್ದವರು, ನೃತ್ಯ, ಇಂಥವರಿಗೆ ಸಮಾಜದಲ್ಲಿ ವಿಶೇಷವಾದಂತಹ ಒಂದು ಅವಕಾಶ ಸಿಗುತ್ತೆ. ಹಾಗೆಯೇ ಉನ್ನತ ಮಟ್ಟದ ಗೌರವ ಸಹ ಇವರಿಗೆ ಲಭಿಸುತ್ತೆ. ಯಾವುದೇ ಒಂದು ಸಂದೇಹ ಇಲ್ಲ. ಕಟಕ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದಾಗ ತಂದೆಯ ಜೊತೆಯಲ್ಲಿ ಹಣಕಾಸು ಅಥವಾ ಈ ಮನೆತನದ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡುತ್ತೆ. ಅಂದರೆ ನಿಮಗೂ ನಿಮ್ಮ ತಂದೆಯವ್ರಿಗೂ ಯಾವುದೇ ಒಂದು ಇದಿರಲ್ಲ, ಜಗಳ ಅಥವಾ ಮನಸ್ತಾಪ ಇರಲ್ಲ. ಬೇರೆಯ ವಿಚಾರ, ಬೇರೆಯವರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ತಂದೆ ಯೋಚನೆ ಮಾಡ್ತಾರೆ, ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಿ. ಇದರಿಂದ ಸ್ವಲ್ಪ ಒಂದು ರೀತಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ದಿಢೀರ್ ಅಂತ ಒಳ್ಳೆಯ ಬದಲಾವಣೆ ಅಂದರೆ ಪ್ರಗತಿ ಕಂಡು ಬರುತ್ತೆ, ತೊಂದರೆ ಇಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕಂಪನಿ ಅಂಥ ಕಡೆ ಕೆಲಸ ಸಿಗುತ್ತೆ. ಉದ್ಯೋಗದ ಸಲುವಾಗಿ ಸ್ವಲ್ಪ ಪ್ರಯತ್ನ ಪಟ್ಟರೆ ವಿದೇಶಕ್ಕೆ ತೆರಳುವ ಒಂದು ಅವಕಾಶ ಸಹ ಸಿಗುತ್ತೆ. ಇನ್ನು ನಿಮ್ಮ ವಿಚಾರಕ್ಕೆ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಇಲ್ಲದೆ ಹೋದರೂ ಕೂಡ ಆ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಏನು ಮಾಡ್ತೀರಿ, ನೀವು ನಿಮ್ಮ ಉದ್ಯೋಗವನ್ನು ಬದಲಾಯಿಸ್ತೀರಿ. ಹೊಸ ಉದ್ಯೋಗ ಸಿಗುತ್ತೆ. ಆ ಉದ್ಯೋಗ ನಿಮ್ಮ ಮನಸ್ಸಿಗೆ ಹೆಚ್ಚಿನ ರೀತಿಯ ಒಂದು ಸಂತೋಷವನ್ನು, ಮನಸ್ಸಿಗೆ ಶಾಂತಿ ಅಥವಾ ನೆಮ್ಮದಿಯನ್ನು ಕೊಡುತ್ತೆ. ಏನು ತೊಂದರೆ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಯಾವಾಗಲೂ ನೀವು
ಈ ಕೆಲಸ ಕಾರ್ಯದಿಂದ ಹಿಂದೆ ಉಳಿಯೋದಕ್ಕೆ ಇಷ್ಟಪಡೋದೇ ಇಲ್ಲ. ನೀವು ಬೇರೆಯವರಿಗೆ ಮಾದರಿ ಆಗಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ನೀವು ಸದಾ ಇಟ್ಕೊಂಡಿರ್ತೀರಿ. ಆದ್ದರಿಂದ ಒಳ್ಳೆಯದಿದೆ. ಉದ್ಯೋಗ ಕ್ಷೇತ್ರದಲ್ಲೂ ಸಹ ನಿಮಗೆ ವಿಶೇಷವಾದಂತಹ ಗೌರವ ಲಭಿಸುತ್ತೆ. ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ನಿಮ್ಮೆಲ್ಲ ರೀತಿ ನೀತಿ ಮತ್ತು ತೀರ್ಮಾನಗಳು ನಿಮಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅನುಕೂಲಕಾರಿಯಾಗೋ ರೀತಿ ಇರುತ್ತೆ. ಆದ್ದರಿಂದ ಎಲ್ಲರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಹಾಗೆ ನಿಮ್ಮ ತೀರ್ಮಾನಗಳನ್ನು ಗೌರವಿಸ್ತಾರೆ. ಸಿಂಹರಾಶಿಯಲ್ಲಿ ಜನಿಸಿರೋರು ಈ ದಿನ ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಬೇಕು. ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಬಹುದಿನದಿಂದ ಬಳಲ್ತಿದ್ದ ಒಂದು ಅನಾರೋಗ್ಯ ಇವತ್ತು ಸರಿ ಹೋಗುತ್ತೆ, ಸೂಕ್ತ ಪರಿಹಾರ ಸಿಗುತ್ತೆ. ಎರಡನೇದಾಗಿ ವಿದ್ಯಾಭ್ಯಾಸದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಇನ್ನು ವಿದ್ಯಾಭ್ಯಾಸವನ್ನು ಮುಗಿಸಿದವರಿಗೆ ಬೇಗನೆ ಉದ್ಯೋಗ ಪ್ರಾಪ್ತಿಯ ಯೋಗ ಸಹ ಇದೆ. ನಿಮ್ಮಲ್ಲಿರುವ ಪ್ರಾಮಾಣಿಕತೆ ಏನಪ್ಪ ಮಾಡುತ್ತೆ ಅಂದರೆ ಕುಟುಂಬದಲ್ಲಿ ಉನ್ನತ ಸ್ಥಾನವನ್ನು ನೀಡುತ್ತೆ. ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಬೇಸರ ಮಾಡಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು. ಇಂತಹ ಒಂದು ಗುಣಧರ್ಮ ನೆರೆ ಹೊರೆಯವರಲ್ಲಿ ಸಹ ಉತ್ತಮ ಗೌರವವನ್ನು ಮೂಡುವಂತೆ ಮಾಡುತ್ತೆ. ಇನ್ನು ಬಂಧು ಬಳಗದವರು ನೀವಿಷ್ಟ ಪಡದೇ ಹೋದರೂ ಕೂಡ ಅವರೇ ಬಂದು ನಿಮ್ಮ ಜೊತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೆರವಾಗ್ತಾರೆ. ಒಟ್ಟಾರೆ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳು ಯಾವುದೂ ನಿಲ್ಲಲ್ಲ, ಪ್ರತಿಯೊಂದು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ನಿರೀಕ್ಷಿಸಿದ ಯಶಸ್ಸು ಸಹ ಸಿಗುತ್ತೆ. ಉದ್ಯೋಗಾವಕಾಶದ ವಿಚಾರಕ್ಕೆ ಬಂದಾಗ ನಿಮಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅಂದರೆ ವಿದ್ಯಾಭ್ಯಾಸ ಮುಗಿಸಿದವರೆಲ್ಲರಿಗೂ ಉದ್ಯೋಗ ಪ್ರಾಪ್ತಿ ಇದೆ. ಅದು ಉದ್ಯೋಗದಲ್ಲಿ ಏನೇ ಒಂದು ಬೇಸರ ಉಂಟಾದರೂ ಅದನ್ನು ತಲೆಕೆಡಿಸ್ಕೊಂಬಲ್ಲ. ಒಂದು ರೀತಿ ಈ ಸ್ಪೋರ್ಟಿವ್ ಮೈಂಡ್ ಕ್ರೀಡಾ ಸ್ಫೂರ್ತಿಯಿಂದ ನೀವು ಬಾಳ್ತೀರಿ. ಆದ್ದರಿಂದನೇ ನಿಮಗೆ ಮಾನಸಿಕ ಒತ್ತಡ ಅನ್ನೋದು ಇರಲ್ಲ. ಇನ್ನು ನಿಮಗೆ ಉದ್ಯೋಗದಲ್ಲಿ ಎಷ್ಟೇ ಉತ್ತಮ ವೇತನ ಅಥವಾ ಸಂಬಳ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸದಾಕಾಲ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಆರಂಭಿಸಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಅದಕ್ಕೆ ನಿಮ್ಮ ಸೋದರರ ಸಹಾಯ ಸಂಪೂರ್ಣವಾಗಿ ಸಿಗುತ್ತೆ. ಆ ಕಾರಣದಿಂದ ಸ್ವತಂತ್ರವಾಗಿ ಅಥವಾ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವ ಒಂದು ವಿಚಾರಕ್ಕೆ ಚಾಲನೆಯನ್ನು ನೀವು ಕೊಡ್ತೀರಿ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ಮತ್ತು ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ದಿಢೀರಂತ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಅದರಲ್ಲೂ ನಿಮ್ಮ ತಾಯಿಯವರಿಗೆ ಬಹುದಿನದಿಂದ ಕಾಡುತ್ತಿರೋ ಒಂದು ಅನಾರೋಗ್ಯದ ಸಮಸ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಸರಿಯಾದ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಮುಖ್ಯ. ಇದರಲ್ಲಿ ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ ಉದ್ಯೋಗ ಪ್ರಾಪ್ತಿ ಇದೆ. ಅದು ಅನಿವಾರ್ಯವಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ತಾರೆ, ಅರ್ಧಕ್ಕೆ ನಿಲ್ಲಿಸಿ ಉದ್ಯೋಗಕ್ಕೆ ಸೇರ್ತಾರೆ. ಒಳ್ಳೆಯ ಉದ್ಯೋಗ ಸಿಗುತ್ತೆ, ಹಣಕಾಸಿನ ನೆರವು ಸಹ ಸಿಗುತ್ತೆ. ನೀವೆಷ್ಟೇ ಬುದ್ಧಿವಂತರಾದರೂ ಕೂಡ ನಿಮ್ಮಲ್ಲಿರುವ ಆ ಬುದ್ಧಿಶಕ್ತಿಯನ್ನು ಸಮರ್ಥಕವಾಗಿ ನೀವು ಬಳಸಿಕೊಳ್ಳೋದರಲ್ಲಿ ಸಂಪೂರ್ಣ ವಿಫಲರಾಗ್ತೀರಿ. ಆದ್ದರಿಂದ ಸ್ವಲ್ಪ ಯಾವುದೇ ವಿಚಾರ ಇದ್ದರೂ ಕೂಡ ದೃಢವಾದಂತಹ ಸರಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳಾಗಬೇಕು. ನಿಮಗೆ ಬೇರೆಯವರಿಂದ ಸಹಾಯ ಸಿಗಲ್ಲ, ಹಾಗೆ ನೀವು ಸಹ ಬೇರೆಯವರಿಂದ ಸಹಾಯವನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟನೂ ಪಡಲ್ಲ. ಉತ್ತಮ ರೀತಿಯಲ್ಲಿ ನಿಮ್ಮ ಗುರಿಯನ್ನು ತಲುಪ್ತೀರಿ, ತೊಂದರೆ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಆರಂಭದಲ್ಲಿ ಕೆಲವೊಂದು ಅಡೆತಡೆಗಳು ಎದುರಾದರೂ ಕೂಡ ಸರಿ ಹೋಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಒಳ್ಳೆಯ ದಿನ ಆಗುತ್ತೆ. ಎಷ್ಟೇ ಕಷ್ಟ ನಷ್ಟಗಳು ಅಥವಾ ಎಷ್ಟೇ ಒಂದು ತೊಂದರೆಗಳು ಎದುರಾದರೂ ಕೂಡ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಸದಾಕಾಲ ಕಾಪಾಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತಪ್ಪ ಅಂದರೆ ಬೇರೆಯವರಂತೆ
ನಾನು ಸಹ ಜೀವನದಲ್ಲಿ ಮುಂದೆ ಬರಬೇಕು ಅಂತ. ಈ ಕಾರಣದಿಂದ ಒಳ್ಳೆಯವರನ್ನು ಮಾದರಿಯನ್ನಾಗಿರಿಸಿಕೊಂಡು ಏನು ಮಾಡ್ತೀರಿ, ನೀವು ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಸಾಧಿಸ್ತೀರಿ. ಅದರಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರ್ತಿಲ್ಲ. ತುಲಾ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾರೆ. ಹಾಗೆ ಕೇವಲ ಮಾನಸಿಕವಾಗಿ ಸದೃಢವಾಗೋದಲ್ಲ, ಇವರು ತಮ್ಮ ದೈಹಿಕ ಶಕ್ತಿಯನ್ನು ಸಹ ಉತ್ತಮಗೊಳಿಸ್ಕೋತಾರೆ. ಒಂದು ವೇಳೆ ಇದರಲ್ಲಿ ಯಾರಾದರೂ ಈ ಒಂದು ಸಾಹಸ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋರಿದ್ದರೆ ಅವರಿಗೆ ವಿಶೇಷವಾದಂತಹ ಒಂದು ಅವಕಾಶಗಳು ಸಿಗುತ್ತೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ತುಂಬ ಒಂದು ಉತ್ತಮ ಪ್ರಗತಿ ಕಂಡು ಬರುತ್ತೆ, ಯಾವುದೇ ತೊಂದರೆ ಇಲ್ಲ. ಮಕ್ಕಳ ವಿಚಾರದಲ್ಲಿ ಸಹ ಯೋಚನೆ ಬೇಡ, ಅವರ ಪಾಡಿಗೆ ಅವರು ತಮ್ಮ ಕರ್ತವ್ಯ ಅಂದರೆ ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗ್ತಾರೆ. ಮನರಂಜನೆಯಲ್ಲಿ ಸಹ ಇರ್ತಾರೆ. ನಿಮಗೇನಿಸುತ್ತೆ ಅವರು ಆಟ ಆಡೋದು ಎಲ್ಲ ನೋಡಿ ಮನಸ್ಸಿನಲ್ಲಿ ಭಯ ಆಗುತ್ತೆ, ಆದರೆ ಅವರು ಆಟದ ಜೊತೆ ಪಾಠದಲ್ಲಿ ಸಹ ಮುಂದೆ ಇರ್ತಾರೆ, ತೊಂದರೆ ಇಲ್ಲ. ಇನ್ನು ಉದ್ಯೋಗದಲ್ಲಿರೋರು ಬಡ್ತಿಗಾಗಿ ಒಂದು ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ. ಕೆಲವರಿಗೆ ಉದ್ಯೋಗ ಬದಲಾಯಿಸುವ ಮನಸ್ಸಿರುತ್ತೆ, ಆದರೆ ಸಾಧ್ಯ ಆಗಲ್ಲ. ನಿಮ್ಮನ್ನು ಇರೋ ಕಂಪ್ನಿಯಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ಬಿಟ್ಕೊಡಲ್ಲ. ನಿಮಗೆ ಬೇಕಾದ ವಿಶೇಷ ಒಂದು ಅನುಕೂಲತೆ ನಿಮಗೆ ಕೊಡ್ತಾರೆ, ವಿಶೇಷ ಆದ್ಯತೆ ಕೊಡ್ತಾರೆ. ವೇತನ ಸಹ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ವಿಸ್ತರಿಸ್ತೀರಿ. ಕಷ್ಟ ಆದರೂ ಕೂಡ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಿ. ಹಣಕಾಸಿನ ತೊಂದರೆ ಇರಲ್ಲ ನಿಮಗೆ. ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಮತ್ತು ಅನುಭವ ಕಂಡು ಬರ್ತಾ ಇದೆ. ಇನ್ನು ಅತಿಯಾದ ಸ್ವಾಭಿಮಾನ ಇರುತ್ತೆ. ಈ ಅತಿಯಾದ ಸ್ವಾಭಿಮಾನದಿಂದ ಏನಪ್ಪ ಆಗುತ್ತೆ, ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರವಾಗುವಂತಹ ಸಂದರ್ಭ ಬರಬಹುದು. ಆದ್ದರಿಂದ ಸ್ವಲ್ಪ ಹೊಂದಾಣಿಕೆಯಿಂದ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋದು ತುಂಬ ಅನುಕೂಲಕರ ಅಂತ ಕಂಡುಬರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ನವದಂಪತಿಗಳಿಗೆ ವಿಶೇಷವಾಗಿ ಸಂತಾನ ಯೋಗವಿದೆ. ಇನ್ನು ಕೆಲವರ ಮನೆಯಲ್ಲಿ ಮಕ್ಕಳೇನು ಮಾಡಿರ್ತಾರಪ್ಪ ಅಂದರೆ ಉದ್ಯೋಗದ ಸಲುವಾಗಿ ಸ್ವಲ್ಪ ದೂರದ ಊರಿನಲ್ಲಿರ್ತಾರೆ. ಅಂಥವ್ರು ಏನಾಗ್ತಾರೆ, ಪುನಃ ವಾಪಸ್ಸು ನಿಮ್ಮ ಜೊತೆ ಸೇರ್ತಾರೆ. ಅಂದರೆ ಕುಟುಂಬದಲ್ಲಿ ದೂರವಾಗಿದ್ದ ವ್ಯಕ್ತಿಗಳು ಸಹ ವಾಪಸ್ ಬರ್ತಾರೆ, ಮುಖ್ಯವಾಗಿ ಮಕ್ಕಳು. ಇನ್ನು ಅತಿ ಮುಖ್ಯವಾದಂತಹ ಮಂಗಳ ಕಾರ್ಯಕ್ಕೆ ಮುನ್ನುಡಿಯನ್ನು ಆಡ್ತೀರಿ. ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಕಾರಣ ಏನಪ್ಪ ಅಂದರೆ ಉತ್ತಮ ಆದಾಯ ಇರುತ್ತೆ. ಬರುವ ಆದಾಯದಲ್ಲೇ ಸ್ವಲ್ಪ ಹಣವನ್ನು ಉಳಿಸುವಂತಹ ಯೋಜನೆ ಸಹ ರೂಪಿಸುವಂತಹ ಬುದ್ಧಿ ನಿಮ್ಮಲ್ಲಿ ಇರುತ್ತೆ. ಕಷ್ಟದಿಂದ ಮಾಡೋಕ್ಕೆ ಸಾಧ್ಯವಾದಂತಹ ಕೆಲಸ ಕಾರ್ಯಗಳನ್ನು ಯುಕ್ತಿಯಿಂದ ಮಾಡಿ ಮುಗಿಸ್ತೀರಿ. ಈ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಸಹ ಒಂದು ಅನುಕರಣೀಯವಾಗಿರುತ್ತೆ ಅದು. ಇನ್ನು ಈ ಸ್ವಂತ ವಾಹನ ಇದ್ದರೆ ವಾಹನ ಚಾಲನೆ ಮಾಡುವ ವೇಳೆ ಚೂರು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ನಿಮ್ಮ ಮಕ್ಕಳು ಸಹ ನಿಮ್ಮೊಂದಿಗೆ ಜೊತೆಗೂಡಿ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರ ಅಥವಾ ಉದ್ದಿಮೆ ಇದ್ದಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಇನ್ನು ಒಂದೇ ರೀತಿಯ ಜೀವನವನ್ನು ನೀವು ಸಹ ಇಷ್ಟಪಡಲ್ಲ, ಹಾಗೆ ನಿಮ್ಮ ಸಂಗಾತಿ ಇಲ್ಲ ನಿಮ್ಮ ಮಕ್ಕಳು ಅವರು ಸಹ ಇಷ್ಟಪಡಲ್ಲ. ಈ ಕಾರಣದಿಂದ ಹೊಸ ರೀತಿಯ ಪ್ರಯೋಗಗಳಿಗೆ ಒಂದು ರೀತಿ ನಾಂದಿಯನ್ನು ಆಡ್ತೀರಿ. ಒಟ್ಟಾರೆ ಯಾವುದೇ ತೊಂದರೆ ಇಲ್ಲ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಯಶಸ್ಸನ್ನು ಗಳಿಸುತ್ತೆ. ಅನಿರೀಕ್ಷಿತ ಧನಲಾಭ ಇದೆ. ಹಣವನ್ನು ಉಳಿಸುವಂತಹ ಸಾಧ್ಯತೆ ಇದೆ. ಉತ್ತಮ ಯೋಜನೆಯನ್ನು ರೂಪಿಸಿ, ಪ್ರಾಬ್ಲಮ್ ಏನಿಲ್ಲ. ಇನ್ನು ಈ ವಾಸಸ್ಥಳವನ್ನು ಬದಲಾಯಿಸುವ ಮನಸ್ಸಿದ್ದರೆ ಹೆಚ್ಚಿನ ಪ್ರಯತ್ನದ ಅವಶ್ಯಕತೆ ಇದೆ, ಸಾಧ್ಯ ಆಗುತ್ತೆ. ಧನುರಾಶಿಯಲ್ಲಿ ಹುಟ್ಟಿರೋರು ತಮಗೆ ಇಷ್ಟ ಆಗುತ್ತೋ ಇಷ್ಟ ಇಲ್ವೋ, ಮನಸ್ಸಿರುತ್ತೋ ಇರಲ್ವೋ, ಆದರೆ ಕುಟುಂಬದ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಒಪ್ಕೊಳ್ಳೇಬೇಕಾಗತ್ತೆ, ಒಪ್ಕೋತೀರಿ. ಹಾಗೆಯೇ ಸುಮ್ಮನೆ ಜವಾಬ್ದಾರಿನ ಒಪ್ಕೋದಲ್ಲ, ಅದನ್ನು ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ತೀರಿ. ಈ ಕಾರಣದಿಂದ ಕುಟುಂಬದ ಎಲ್ಲರ ಪ್ರೀತಿ ವಿಶ್ವಾಸ
ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಮೇಲೆ ಎಲ್ಲರಿಗೂ ಹೆಚ್ಚಿನ ನಂಬಿಕೆ ಇರುತ್ತೆ. ಆ ನಂಬಿಕೆಯನ್ನು ಉಳಿಸಿಕೊಳ್ಳೋದಕ್ಕೆ ಏನು ಮಾಡ್ತೀರಿ, ನೀವು ಸತತ ಪ್ರಯತ್ನವನ್ನು ಮಾಡ್ತೀರಿ, ಅದರಲ್ಲಿ ಸಫಲತೆಯನ್ನು ಸಹ ಕಾಣ್ತೀರಿ. ಇನ್ನು ನಿಮ್ಮ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯದಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ, ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಸೋದರಿಯ ಜೀವನದಲ್ಲಿ ಇದ್ದಂತಹ ಕೆಲವೊಂದು ಈ ಕಷ್ಟ ನಷ್ಟಗಳನ್ನು ಸರಿಪಡಿಸ್ತೀರಿ. ಇದರಿಂದ ಬೇರೆಯವರ ಜೊತೆ ನಿಮಗೆ ಸ್ವಲ್ಪ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಸಹ ಇದೆ. ಅದೇನೇ ಆದರೂ ಕೂಡ ನಿಮ್ಮನ್ನು ನಂಬಿದ ಜನರಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ದೊಡ್ಡತನವನ್ನು ನೀವು ಪ್ರದರ್ಶನ ಮಾಡ್ತೀರಿ, ಎಲ್ರಿಗೂ ತೋರಿಸ್ತೀರಿ. ಒಂದು ರೀತಿ ನಿಮ್ಮನ್ನು ಕೆಲವರು ಒಂದು ಮಾಡೆಲ್ ಆಗಿ ಸ್ವೀಕರಿಸುವಂತಹ ಸಾಧ್ಯತೆಗಳಿದೆ. ಅಂತಹ ಮಾದರಿ ಜೀವನವನ್ನು ನೀವು ನಡೆಸ್ತೀರಿ, ತೊಂದರೆ ಇಲ್ಲ. ಇನ್ನು ನಿಮ್ಮ ಸೋದರ ಮಾವನ ಜೊತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಮಾತುಕತೆಯ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ, ನೀವು ಮನಸ್ಸು ತುಂಬ ಒಳ್ಳೆಯದು, ಆದರೆ ಏನಾದರೂ ನಿಮ್ಮ ಮನಸ್ಸಿಗೆ ಆಗದೇ ಇರೋ ವಿಚಾರ ಬಂದಾಗ ಉದ್ವೇಗದಿಂದ ವರ್ತಿಸ್ತೀರಿ, ಬೇಗ ಕೋಪ ಬರುತ್ತೆ. ಆ ಕೋಪದಲ್ಲಿ ಕೆಲವೊಂದು ಕೇಳಬಾರದಂತಹ ಮಾತುಗಳನ್ನು ಸಹ ಆಡ್ತೀರಿ. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲಿ. ನೀವು ಖಂಡಿತವಾಗಲೂ ಮಾತಿನಿಂದ ಪ್ರತಿಯೊಬ್ಬರನ್ನು ಗೆಲ್ಲಬಹುದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ಕಾಣ್ಬೋದು. ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಸಹ ಕಂಡುಬರಲ್ಲ. ಮಕರ ರಾಶಿಯಲ್ಲಿ ಜನಿಸಿದವರು ಇರುವ ವಾಹನವನ್ನು ಮಾರಾಟ ಮಾಡಿ ಅಥವಾ ಆತ್ಮೀಯರಿಗೆ ಕಾಣಿಕೆಯನ್ನಾಗಿ ನೀಡಿ ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಇಲ್ಲಿ ನಿಮಗೆ ದೇವರ ಮೇಲೆ ನಂಬಿಕೆ ಇರುತ್ತೆ, ಪೂಜೆ ಪುನಸ್ಕಾರದಲ್ಲಿ ನಂಬಿಕೆ ಇರುತ್ತೆ. ಆದರೆ ನೀವು ಪ್ರಯತ್ನ ಪಡ್ತೀರಲ್ಲ, ಅದು ತುಂಬ ಬಹುಮುಖ್ಯವಾಗುತ್ತೆ. ನೀವು ನಿಮ್ಮ ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಪ್ರಯತ್ನ ಪಡದೆ ನೀವು ಯಾವುದೇ ರೀತಿಯ ಒಂದು ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ನಮ್ಮ ವಿಚಾರ ನಿಮಗೂ ಗೊತ್ತಿರುತ್ತೆ. ಇದರಿಂದ ನಿಮ್ಮ ಒಂದು ಕಷ್ಟ ನಷ್ಟಗಳಿಗೆ ನೀವು ಬೇರೆ ಯಾರನ್ನೂ ದೂರಲ್ಲ, ಹಾಗೆ ದೇವರನ್ನು ಸಹ ದೂರಲ್ಲ. ಕೆಲವರು ಮಾಡ್ತಾರೆ, ಏನಾದ್ರು ತೊಂದರೆ ಬಂದರೆ ಇಷ್ಟು ಪೂಜೆ ಮಾಡ್ತೀನಿ ಏನು ಪ್ರಯೋಜನ, ಇಷ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಏನು ಪ್ರಯೋಜನ, ಇವೆಲ್ಲ ಹೇಳ್ತಾರೆ. ಆದರೆ ನೀವೇನಪ್ಪ ಮಾಡ್ತೀನಿ ಅಂದರೆ, ನಿಮ್ಮ ಜೀವನವನ್ನು ಒಂದು ಕ್ರೀಡಾ ಮನೋಭಾವನೆಯಿಂದ ಕಾಣ್ತೀರಿ. ಅಂದರೆ ಇವಾಗ ಒಂದು ಮಾತನ್ನು ಹೇಳ್ತಾರೆ, ಈ ನಡೆಯೋನು ಎಡವಲೇಬೇಕು ಅಂತ. ಅದೇ ರೀತಿ ನೀವು ನಾವು ಮಾಡೋ ಕೆಲಸದಲ್ಲಿ ಸದಾಕಾಲ ಈ ಯಶಸ್ಸು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಸೋಲಿಗೂ ಸಹ ಸಿದ್ಧರಾಗಿರಬೇಕು ಅನ್ನೋ ಒಂದು ಸತ್ಯವನ್ನು ನೀವು ತಿಳ್ಕೊಂಡಿರ್ತೀರಿ. ಈ ಸತ್ಯದ ಅರಿವನ್ನು ನಿಮ್ಮ ಮಕ್ಕಳಿಗೆ ಮುಖ್ಯವಾಗಿ ಮಾಡಿಸ್ತೀರಿ. ಈ ಕಾರಣದಿಂದ ಕುಟುಂಬದಲ್ಲಿ ಆಗಲೇಬೇಕಾದಂತಹ ಕೆಲವೊಂದು ಬದಲಾವಣೆಗಳಿಗೆ ಪ್ರತಿಯೊಬ್ಬರ ಸಹಕಾರ ಸಿಗುತ್ತೆ. ಇದರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ಇನ್ನು ನಿಮಗೆ ತೊಂದರೆ ಕೊಡ್ತಾ ಇದ್ದ ಕೆಲವೊಬ್ಬರಿಗೆ ಅಥವಾ ತೊಂದರೆ ಕೊಡಬೇಕು ಅನ್ನೋ ಮನೋಭಾವನೆ ಇರೋ ಕೆಲವೊಬ್ಬರಿಗೆ ಸ್ವಲ್ಪ ತೊಂದರೆಗಳು ಎದುರಾದಾಗ ಅವರ ತಪ್ಪು ಅವರ ಅರಿವಿಗೆ ಬರುತ್ತೆ. ಆಗ ಬಂದು ಅವರು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸುವಂತಹ ಸಾಧ್ಯತೆಗಳಿವೆ. ತಪ್ಪು ಒಪ್ಪಿಕೊಂಡಾಗ ಅವರನ್ನು ಕ್ಷಮಿಸಿ ನಿಮ್ಮ ಜೀವನದಲ್ಲಿ ಮುಂದುವರಿಯಿರಿ. ಖಂಡಿತವಾಗಲೂ ಒಳ್ಳೆಯ ಫಲಿತಾಂಶವನ್ನು ನೀವು ಪಡಿಬೋದಾಗಿದೆ. ಕುಂಭರಾಶಿಯಲ್ಲಿ ಜನಿಸಿದವರ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ತಾರೆ. ನಿಮ್ಮನ್ನು ಕಲಿಕೆಯಲ್ಲಿ ಮೀರಿಸುವಂತಹ ಒಂದು ಜನ ಅಥವಾ ಸಹಪಾಠಿಗಳು ಇರೋದಿಲ್ಲ. ಕೇವಲ ಪಠ್ಯ ವಿಚಾರವಲ್ಲ, ನಿಮಗೆ ಪಠ್ಯೇತರ ವಿಚಾರಗಳಲ್ಲಿ ಸಹ ಹೆಚ್ಚಿನ ಅನುಭವ ಮತ್ತು ಯಶಸ್ಸು ಇರುತ್ತೆ. ಅದು ಕ್ರೀಡಾ ಸ್ಪರ್ಧೆ ಆಗ್ಬೋದು, ಚರ್ಚಾ ಸ್ಪರ್ಧೆ ಆಗ್ಬೋದು, ಅಥವಾ ಚಿತ್ರಕಲೆ ಆಗ್ಬೋದು, ಸಂಗೀತ ನೃತ್ಯ ಯಾವ್ದಾರು ಆಗ್ಬೋದು. ಒಟ್ಟಾರೆ ನಿಮಗೆ ವಿಶೇಷವಾದಂತಹ ಒಂದು ಈ ವಿದ್ಯೆಯ ಅರಿವು ಇರುತ್ತೆ. ಅದಕ್ಕೆ ಸರಿಯಾದಂತಹ ಒಂದು ಈ ಪ್ಲಾಟ್ಫಾರ್ಮ್ ಆಪರ್ಚುನಿಟಿ ಅವಕಾಶ ಬೇಕಾಗುತ್ತೆ. ಆ ಅವಕಾಶ ಇವತ್ತು ನಿಮ್ಮ ಹಿರಿಯರ ಸಹಾಯದಿಂದ ಸಿಗುತ್ತೆ. ಹಿರಿಯರು ಅಂದರೆ ಕುಟುಂಬದಲ್ಲಿ ಹಿರಿಯರಾಗ್ಬೋದು, ತಂದೆ ತಾಯಿ ಆಗ್ಬೋದು, ಅಥವಾ ಈ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಅಧಿಕಾರಿಗಳಾಗ್ಬೋದು, ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಕರಾಗ್ಬೋದು.
ಒಟ್ಟಾರೆ ನಿಮ್ಮ ಜೀವನವನ್ನು ರೂಪಿಸೋದಕ್ಕೆ, ಸರಿಯಾದ ಹಾದಿಯಲ್ಲಿ ನಡೆಯುವಂತೆ ಮಾಡೋದಕ್ಕೆ ಹಲವಾರು ಜನ ಕೆಲಸ ಮಾಡ್ತಾರೆ. ಇಲ್ಲಿ ನಿಮ್ಮ ಒಂದು ಒಳ್ಳೆಯತನ ಏನಪ್ಪ ಅಂದರೆ, ನಿಮಗೆ ಸ್ವಲ್ಪ ಅಲ್ಪ ಮಟ್ಟದ ಸಹಾಯವನ್ನು ಮಾಡಿದರೂ ಕೂಡ ಅವನ್ನ ತುಂಬ ಪ್ರೀತಿ, ವಿಶ್ವಾಸ, ಗೌರವದಿಂದ ಕಾಣ್ತೀರಿ. ಈ ಕಾರಣದಿಂದ ನಿಮ್ಮ ಸುತ್ತಮುತ್ತಲೂ ಸದಾಕಾಲ ಆ ಜನರ ಒಂದು ಗುಂಪು ಇದ್ದೇ ಇರುತ್ತೆ. ಆದರೆ ನೀವು ತೆಗೆದುಕೊಳ್ಳುವ ತೀರ್ಮಾನಗಳನ್ನು ಯಾವುದೇ ಪ್ರಭಾವಕ್ಕೆ ಮಣಿಯದೆ ಏಕಾಗ್ರತೆ, ಒಂದೇ ಮನಸ್ಸಿನಿಂದ ಅದಕ್ಕೆ ಬದ್ಧರಾಗಿರಬೇಕು. ಆಗ ಮಾತ್ರ ಒಳ್ಳೆಯದಾಗೋಕ್ಕೆ ಸಾಧ್ಯ. ಕಾರಣ ಏನಪ್ಪ ಅಂದರೆ, ನಿಮಗೆ ಅಂಥ ಬುದ್ಧಿನೇ ಇರುತ್ತೆ, ಆದರೆ ಸದ್ಯದ ವಿಚಾರವನ್ನು ತಗೊಂಡಾಗ ಏನಪ್ಪ ಆಗುತ್ತೆ ಅಂದರೆ, ಈ ರಾಹು ಬಂದು ಈ ಗೋಚಾರದಲ್ಲಿ ಇವಾಗ ಈ ಕುಂಭರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಯಾವಾಗ ಇವನು ಕುಂಭರಾಶಿಯಲ್ಲಿ ಕೂತಿರ್ತಾನೆ ರಾಹು, ಚಿಕ್ಕ ಪುಟ್ಟ ವಿಚಾರಕ್ಕೆ ಸಹ ಮಾನಸಿಕ ಒತ್ತಡ ಹೆಚ್ಚಾಗ್ಬಿಡುತ್ತೆ. ಆದ್ದರಿಂದ ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ, ಒಳ್ಳೆಯದೇ ನಡೆಯುತ್ತೆ. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಇಲ್ಲಿ ಕುಟುಂಬದ ಹಿರಿಯ ಸದಸ್ಯರ, ಅವರು ಪುರುಷರಾಗಲಿ ಅಥವಾ ಸ್ತ್ರೀಯರಾಗಲಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡಿ. ಕಾರಣ ಏನಪ್ಪ ಅಂದರೆ, ಆರೋಗ್ಯದಲ್ಲಿ ಏರಿಳಿತ ಅನ್ನೋದು ಖಂಡಿತ ಕಂಡುಬರುತ್ತೆ. ನಿಮ್ಮಲ್ಲಿ ಮಾನಸಿಕ ಒತ್ತಡ ಅನ್ನೋದಿರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಹಾಯ ಮಾಡೋದಕ್ಕೆ ನಿಮ್ಮ ಮಕ್ಕಳಿರ್ತಾರೆ. ಅದರಲ್ಲೂ ನಿಮ್ಮ ಹೆಣ್ಣು ಮಗಳಿಂದ ವಿಶೇಷವಾದಂತಹ ಗೌರವ ನಿಮಗೆ ಸಮಾಜದಲ್ಲಿ ಲಭಿಸುತ್ತೆ. ಅದು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ಉತ್ತಮ ಆದಾಯವನ್ನು ತಗೋತೀರಿ. ಹಾಗೆ ಆ ಆದಾಯವನ್ನು ಉಳಿಸೋದಕ್ಕೆ ಪ್ರಯತ್ನವನ್ನು ಸಹ ನೀವು ಪಡ್ತೀರಿ. ವಿದ್ಯಾರ್ಥಿಗಳು ಮಾತ್ರ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಬೇಕು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಬಗ್ಗೆ ಕೆಲವರು ನಿಮ್ಮ ಒಂದು ಆ ಕಾನ್ಸಂಟ್ರೇಷನ್ ಏನಿರುತ್ತೆ, ಏಕಾಗಿರುತ್ತೆ, ಅದನ್ನು ಈ ಕಡಿಮೆ ಮಾಡೋದಕ್ಕೆ ಅನಾವಶ್ಯಕವಾದಂತಹ ಮಾತುಕತೆಗಳನ್ನು ಆಡ್ತಾರೆ. ಆದರೆ ನಿಮ್ಮಲ್ಲೊಂದು ಬುದ್ಧಿ ಇರುತ್ತೆ, ಬೇಕಿರೋದನ್ನು ಕೇಳ್ತೀರಿ, ಬೇಡದಿರೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬಲ್ಲ. ಏನಾದರೂ ಸರಿ, ನಿಮ್ಮ ಮನಸ್ಸನ್ನು ಬದಲಾಯಿಸಬೇಡಿ. ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಅಂಶಗಳಿಂದ ಸ್ವಲ್ಪ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡಿ. ಕೇವಲ ಓದ್ತಾ ಇರೋದೇ ಇಲ್ಲ ಅಥವಾ ಕೇವಲ ಕೆಲಸ ಮಾಡ್ತಾ ಇರೋದೇ ಇಲ್ಲ. ಈ ರಾಶಿಯವರು ಇವತ್ತೇನಪ್ಪ ಮಾಡ್ತಾರೆ ಅಂದರೆ, ಮನರಂಜನೆಗೆ ಸಹ ಹೆಚ್ಚಿನ ಒತ್ತನ್ನು ನೀಡ್ತಾರೆ. ಮನೆ ಮಂದಿಯೆಲ್ಲ ಮನರಂಜನಾ ಸ್ಥಳಕ್ಕೆ ತಲುಪುವಂತಹ ಅಥವಾ ಹೋಗುವಂತಹ ಸಾಧ್ಯತೆಗಳಿವೆ. ಕಲಾವಿದರಿದ್ದರೆ ತುಂಬ ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅವಕಾಶಗಳು ದೊರೆತಾಗ ಮಾತ್ರ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಬುದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ.